ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ಬಂದ್ಬಿಟ್ಟೆ. ಇಲ್ಲ, ಏನಾಯ್ತು? ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಅದು ಅಮ್ಮಮ್ಮ ನಮ್ಮಿಬ್ರನ್ನ ಮಾತಾಡ್ಸಕ್ಕೆ ರೂಮಿಗೆ ಬರ್ತಿದ್ರಂತೆ. ಅವ್ರು ಬಂದ್ರೆ ನಾವಿಬ್ರು ಒಟ್ಟಿಗೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಬೇಗ ಬಂದ್ಬಿಟ್ಟೆ. ಅದಕ್ಕೆ ಹೀಗೆ ಬರೋದಾ? ಬರ್ತಾ ಎಡುಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ? ನೀವಿರ್ಬೇಕಾದ್ರೆ ನನ್ಗೇನಾಗುತ್ತೆ? ಅಮ್ಮಮ್ಮನ ಮುಂದೆ ಹುಷಾರಾಗಿರ್ಬೇಕು. ಸಣ್ಣ ತಪ್ಪಾದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೇನಾಗಲ್ಲ ಬಿಡಿ. ಅಯ್ಯೋ ಸಾರಿಯಪ್ಪ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಬನ್ನಿ, ಪರವಾಗಿಲ್ಲ. ನೀವು ಪರವಾಗಿಲ್ಲ ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಆಮೇಲಿಂದ ಈ ಮುದುಕಿ ನಮ್ಮನ್ನು ಒಟ್ಟಿಗೆ ಇರಕ್ಕೆ ಬಿಡಲ್ವಲ್ಲ ಅಂತ ಮನಸ್ಸಿನಲ್ಲೇ ಬೈಕೋಬಾರ್ದು. ಅಮ್ಮಮ್ಮ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನಾವು ನಿಮ್ಮನ್ನ ಬೈಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ತಗೊಮ್ಮ. ನಾನು ಬಂದು 3 ದಿನ ಆಯಿತು. ನಾಳೆ ಹೊರಡ್ತಾ ಇದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ. ಇಲ್ಲ, ಆಶೀರ್ವಾದ ತಗೋ. ನಿಮ್ಮ ಪ್ರೀತಿನೇ ನಿಮಗೆ ಶ್ರೀರಕ್ಷೆ. ಅದು ಗಟ್ಟಿಯಾಗಿರುವವರೆಗೂ ಯಾರೂ ಏನು ಮಾಡೋಕ್ಕಾಗಲ್ಲ. ಹೇಳಿ. ಪರವಾಗಿಲ್ವೇ? ನನ್ನ ಮೊಮ್ಮಗಳು ರೂಮನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಬಂದಾಗಿಂದ ನನಗೆ ಮನೆ ನೋಡೋಕ್ಕೆ ಆಗಿರಲಿಲ್ಲ. ಮನೆ ಪೂರ್ತಿ ಒಂದ್ಸತಿ ನೋಡ್ಬಿಡ್ತೀನಿ. ಒಳ್ಳೆ ಚೆನ್ನಾಗಿದೆ. ಅಲ್ಲೇನಿದೆ? ಇಲ್ಲ, ಅಂತರ ಫೋಟೋ. ಯಾಕೆ ಸುಮ್ಮನೆ ಓಡಾಡ್ತೀಯ? ನಿನ್ ಕೈಕಾಲು ನೋವಾಗುತ್ತೆ. ಅಯ್ಯೋ, ಏನು ಆಗಲ್ಲ ಬಿಡೆ. ಓ ಇಲ್ಲಪ್ಪ, ನಿನಗೆ ಸಣ್ಣ ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಓ, ನನಗೆ ಏನು ಆಗಲ್ವೇ? ಅಮೇರಿಕಾದಲ್ಲಿ ಮೈಲಿಗಟ್ಲೆ ಸುತ್ತಾಡ್ತೀನಿ ನಾನು. ಏನು ಭಗವಂತ ಇದು? ಇಷ್ಟು ವರ್ಷದಿಂದ ಅಂತರ ನೆನಪಿಗೆ ಅಂತ ನನ್ನ ಮಗ ಹಾಕಿದ ಫೋಟೋ, ಅದನ್ನು ಮುಟ್ಟಕ್ಕೂ ಯಾರೂ ಧೈರ್ಯ ಮಾಡಿರಲಿಲ್ಲ. ಆದರೆ ಇವತ್ತು ಅಂತರ ತಾನಾಗೆ ಅವಳ ಕೈಯಾರೆ ಅವಳ ಫೋಟೋ ತೆಗೆಯೋ ಹಾಗೆ ಮಾಡಿದ್ಯಲ್ಲ, ನನಗಂತೂ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.